ಎಲ್ರಿಗೂ ನಮಸ್ತೆ. ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಈ ವಾತಾವರಣಕ್ಕಂತೂ ತುಂಬಾ ಟೇಸ್ಟು. ಒಂದು ನಮ್ಮಲ್ಲಿ ಯಾವ ವಿಧಾನದಲ್ಲಿ ಮಾಡ್ತೀವೋ ಅದೇ ವಿಧಾನದಲ್ಲಿ ಒಂದು ಮೊಟ್ಟೆ ಸಾಂಬಾರು ಮಾಡೋಣ. ಸ್ವಲ್ಪ ಬಾಣಲೆಗಿಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ಮೊದಲಿಗೆ ನಾವು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಒಂದೆರಡು ಗಡ್ಡೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಒಂದೆರಡರಿಂದ ಮೂರು ಗಡ್ಡೆ ಇದೆ ಬೆಳ್ಳುಳ್ಳಿ. ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಹಾಗೆಯೇ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ನಮ್ಮ ಸಾಂಬಾರಿಗೆ ಕರೆಕ್ಟಾಗಿ 2 ಟೊಮೊಟೊ ಹಾಕಿದ್ದೀನಿ. ಅವರವ್ರ ಸಾಂಬಾರಿಗೆ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಶುಂಠಿನೂ ಇದಕ್ಕೇ ಸೇರಿಸ್ಬಿಟ್ಟು ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಇದ್ರೂ ಹಾಕ್ಕೋಬೋದು. ಇಲ್ಲಿ ಒಣ ಕೊಬ್ಬರಿನೇ ಹಾಕಿದ್ದೀನಿ. ಒಣ ಕೊಬ್ಬರಿನೂ ಹಾಕಿದ್ರೂ ತುಂಬ ಟೇಸ್ಟ್ ಆಗುತ್ತೆ. ಇದನ್ನೇ ತುಂಬ ಫ್ರೈ ಮಾಡೋದು ಬೇಡ, ಸುಮ್ಮನೆ 1 ನಿಮಿಷ ಫ್ರೈ ಮಾಡೋಣ. ಇದಕ್ಕೇ ಒಂದು ಚಿಕ್ಕದು 3 ಪೀಸು ಚಕ್ಕೆದೆ, 3 ಲವಂಗ, 2 ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ಇದ್ರೂ ಹಾಕ್ಕೋಬೋದು. ಕೊತ್ತಂಬರಿ ಪುಡಿ ಇದೆ ಸ್ವಲ್ಪ. ಇವಾಗ ಸುಮ್ಮನೆ ಈ ಥರ ಬಿಸಿ ಆಗಲಿ ಅಂತ ಮಿಕ್ಸ್ ಮಾಡಿಬಿಟ್ಟೆಲ್ಲ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಕಡಲೆ, ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನ್ ಕಡಲೆ ಹಾಕಿದ್ದೀನಿ. ಕಡಲೆ ತುಂಬ ಟೇಸ್ಟ್ ಕೊಡುತ್ತೆ ಮೊಟ್ಟೆ ಸಾಂಬಾರಿಗೆ. ಬೇಕಾದರೆ ಒಂದೇ ಒಂದು ತೊಳೆ ಹುಣಸೆಹಣ್ಣು ಹಾಕ್ಕೋಬೋದು, ಅದು ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ಇವಾಗ ಕಡಲೆ ಹಾಕಿ ಎಲ್ಲ ಬಿಸಿಗೆ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ. ಇವಾಗ ಇದನ್ನು ಒಂದು ಜಾರಿಗೆ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೈಸ್ ರುಬ್ಕೊಂಬಿಡೋಣ. ಮೊಟ್ಟೆ ಸಾಂಬಾರಿಗೆ ಮಸಾಲೆನ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೋಬೇಕು. ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ನಮಗೆ ಒಗ್ಗರಣೆಗೆ ಸ್ವಲ್ಪ ಎಷ್ಟು ನಮಗೆ ನಾನು ಇಷ್ಟ ಹಾಕ್ತಾಯಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಡಿಮೆ ಬೇಕಂದ್ರೂ ಹಾಕ್ಕೋಬೋದು. ಇದು ನಮಗೆ ಕಾಯಿಲಿ. ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಖಾರದ ಪುಡಿನ. ಸ್ವಲ್ಪ ಕಲ್ಲರು ಮತ್ತು ಹುರಿದು ಹಾಕಿದ್ರೇ ಎಣ್ಣೆಯಲ್ಲಿ ತುಂಬ ಟೇಸ್ಟು ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಖಾರದ ಪುಡಿ ಎಣ್ಣೆಯಲ್ಲಿ ಹಾಕಿದ್ದೀನಿ. ಸ್ವಲ್ಪ ಸಣ್ಣೂರಿನಲ್ಲೇ ಇದೆ, ಸ್ವಲ್ಪ ಫ್ರೈ ಮಾಡೋಣ. 3 ಸೆಕೆಂಡ್. ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಣ. ನಾನು ರುಬ್ಬೋದಕ್ಕೂ 1-2 ಗಡ್ಡೆ ಹಾಕಿದ್ದೀನಿ. ಈಗ 1 ಗಡ್ಡೆ ಈರುಳ್ಳಿ ಸ್ವಲ್ಪ ಬೇಯಲಿ. ಈರುಳ್ಳಿ ಅರ್ಧ ಫ್ರೈ ಆಗಿದೆ. ರುಬ್ಬಿರೋ ಮಸಾಲೆನ ಹಾಕೋಣ. ಹಾಕಿಬಿಟ್ಟು ಇದನ್ನೇ ನಾವು ಫ್ರೈ ಮಾಡೋದು ಬೇಡ, ಎಲ್ಲ ಮೊದಲೇ ಹುರಿದಿರೋದ್ರಿಂದ ಸ್ವಲ್ಪ 1 ನಿಮಿಷ 2 ನಿಮಿಷ ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಏನೇ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಬಿಡೋಣ. ರುಬ್ಬೇಕಾದ್ರೂ ಹಾಕ್ಕೋಬೋದು. ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಇವಾಗಲೇ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಇವಾಗ ಜಾರ್ ತೊಳೆದಿರೋ ನೀರನ್ನು ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಬಿಟ್ಟು ನೀರು ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ. ಈಗ 5-6 ನಿಮಿಷ ಕುದ್ದಿದೆ. ಉಪ್ಪು ಎಲ್ಲ ಖಾರ ಕರೆಕ್ಟಾಗಿದೆ. ಸ್ವಲ್ಪ ಹುಳಿ ರಸ ಟೇಸ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹುಳಿ ರಸ ಸ್ವಲ್ಪ ಹಾಕಿದ್ರೆ, ಇಲ್ಲ ಅಂದರೆ ಹುಳಿ ಬೇಡ ಅಂದರೆ ಇನ್ನೊಂದು ಟೊಮೊಟೊನಾದರೂ ಹಾಕ್ಕೋಬೋದು. ನಾವು ಕಡಲೆ ಹಾಕಿರೋದ್ರಿಂದ ತುಂಬಾ ಅದ್ಭುತ ಟೇಸ್ಟ್. ಇನ್ನೊಂದು ನಿಮಿಷ ಕುದೀಲಿ ನಮಗೆ. ಇವಾಗ 7-8 ನಿಮಿಷ ಕುದ್ದಿದೆ. ನಾನು ಮುದ್ದೆ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಗತ್ತೆ. ನಾನು ಮುದ್ದೆ ಅನ್ನಕ್ಕೆ ಮಾಡೋದ್ರಿಂದ ಈ ಲೆವೆಲಿಗೆ ಮಾಡಿದ್ದೀನಿ ಸಾಂಬಾರು. ಇವಾಗ ಮೊಟ್ಟೆ ಹಾಕೋಣ ಒಂದೊಂದೇ. 4 ಮೊಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕುದಿಲಿ, ಆಮೇಲೆ ಮುಚ್ಚಳ ಮೀಡಿಯಮ್ ಊರಿನಲ್ಲೇ ಇದೆ. ಮುಚ್ಚಳ ಮುಚ್ಚಿ 1-2-3 ನಿಮಿಷ ಬಿಡೋಣ ನಿಧಾನ. ಇವಾಗ ತಳ ಒತ್ತೋ ಚಾನ್ಸ್ ಇರುತ್ತೆ,
ಒಂದು 3 ನಿಮಿಷ ಬಿಟ್ಟರೆ ಸಾಕು, ಬೆಂದು ಬಿಡುತ್ತೆ. ಮುಚ್ಚಳ ಬೇರೆ ಮುಚ್ಚಿರ್ತೀವಲ್ವ, ಹಾಗಾಗಿ ನೋಡೋಣ. ಈಗ ಬೆಂದಿದೆ ಕರೆಕ್ಟಾಗಿ, 3-4 ನಿಮಿಷ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ. ಇವಾಗ ಈ ಒಂದು ಚಳಿ ವಾತಾವರಣಕ್ಕೆ ತುಂಬ ಅದ್ಭುತ ಟೇಸ್ಟ್. ನಮ್ಮಲ್ಲಿ ಮಾಡೋ ವಿಧಾನದಲ್ಲೇ ನಾನು ಮಾಡಿದ್ದೀನಿ. ನಾವು ಕಡಲೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಹುಳಿ ರಸ ಇಷ್ಟಪಡೋರು ಹುಳಿ ರಸ ಹಾಕ್ತೀವಿ ನಾವು ಸ್ವಲ್ಪ, ಇಲ್ಲಾಂದರೆ ಒಂದು ಟೊಮೊಟೊನೋ ಇನ್ನೊಂದು ಟೊಮೊಟೊ ಹಾಕ್ಕೋಬೋದು. ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನಾನು ನಮ್ಮಲ್ಲಿ ಮಾಡೋ ವಿಧಾನದಲ್ಲೇ ನಾನು ಮಾಡಿದ್ದೀನಿ. ಸ್ವಲ್ಪ ಈರುಳ್ಳಿ ಸೈಡ್ಸಿಗೆ ಇದ್ಬಿಟ್ರೆ ಅದ್ಭುತ. ಈ ವಾತಾವರಣಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೊಟ್ಟಿ ಚಪಾತಿಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಾದರೆ ಮಾಡ್ಕೋಬೋದು. ನಾನು ಅನ್ನ ಮುದ್ದೆಗೆ ಮಾಡಿರೋದ್ರಿಂದ ಈ ಒಂದು ಅದಕ್ಕೆ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.